ವೆಬ್ಸೈಟ್ ಬನ್ನಿ. ಮತ್ತೆ ಪ್ರದೀಪ್ ಈಶ್ವರ್ ಎಮ್.ಎಲ್.ಎ ನಿಮ್ಮ ಮನೆ ಮುಂದೆ ಸಪೋಸ್ ಏನೋ ಸಮಸ್ಯೆ ಇದೆ, ಒಂದು ಡ್ರೈನೇಜ್ ಪ್ರಾಬ್ಲಮ್ ಇದೆಯಾ, ದಯವಿಟ್ಟು ಸ್ಕ್ಯಾನ್ ಮಾಡಿ ವೆಬ್ಸೈಟ್ಗೆ ಹಾಕಿ. ವಿತಿನ್ 2-3 hours ನಾನು ಸಂಬಂಧಪಟ್ಟವ್ರನ್ನ ನಿಮ್ಮ ಮನೆ ಹತ್ರ ಕಳಿಸಿ ಅದನ್ನು ಕ್ಲಿಯರ್ ಮಾಡೋ ಜವಾಬ್ದಾರಿ ಮಾಡ್ತೀನಿ. ಒಂದು ಬದಲಾವಣೆ ತರೋಣ. ಯೂಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಯೂಸ್ ಇಟ್ ಲೆಸ್ ಅಂತ. ವಿಶೇಷವಾಗಿ ನಾನೆಲ್ಲ ತಂಗಿಯಂದ್ರಿಗೆ, ನನ್ನ ತಮ್ಮಂದರಿಗೆ ಒಂದೇ ಹೇಳೋದು, ನಿಮ್ಮ ಕಾಲೇಜ್ ಲೈಫಲ್ಲಿ ಯಾವುದೂ ಗಲಾಟೆಯಲ್ಲಿ ಇಟ್ಕೋಬೇಡಿ. ದಯವಿಟ್ಟು FIR ಆಗಬಾರ್ದು. ನಮ್ಮ ಹುಡುಗ ಒಬ್ಬ ಚಂದ್ರಾಲಯ ಹೊತ್ತಲ್ಲಿ ಹೋಗ್ತಿದ್ದಾನೆ. 4 ವರ್ಷದಿಂದ ಅವನ ಮೇಲೆ ಒಂದು ಸಿಂಪಲ್ ಏನೋ ಜಮೀನು ಗಲಾಟೆ ಕೊಡೋದಾಗಿರೋದು. ಪಾಪ ಅವ್ನು ಸೀನಲ್ಲೇ ಈಗ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಅವ್ನಿಲ್ಲ IAS ಓದಕ್ಕಾಗ್ತಿಲ್ಲ, ಏನಾಗಲ್ಲ ಅಂದ್ರೆ ಅವ್ನು ಹೋಗ್ತಿಲ್ಲ. ಮತ್ತೆ ಕರ್ಕೊಂಡೋಗಿ ಅವ್ರನ್ನ ಕೂರಿಸಿ ಮಾಡಿ, ಅಂದರೆ ನಿಮಗೆ ಅರ್ಥ ಆಗಲ್ಲ, ಈ ಏಜಲ್ಲಿ ದುಡಿದ್ಬಿಡ್ತೀರಾ. ಸೊ ನಾನು ಒಂದು ಹೇಳ್ತೀನಿ, ನಾನೊಂದು MLA ಆಗಿ ಮಾತಾಡ್ತೀನಿ. ನಾವ್ಯಾವತ್ತೂ ನಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀವಿ, ನಿಮ್ಮ ಬಗ್ಗೆ ಯಾಕೆ ಯೋಚನೆ ಮಾಡ್ತೀವಿ? ಇದು ನಿಜ. ನಾನು ಸೆನ್ಸಾರಿಂದ ಒಂದು ವರ್ಡ್ ಹೇಳ್ತಾ ಇದ್ದೀನಿ. ನೀನು ನಂಬ್ಕೊಂಡೋಗೋ ಲೀಡ್ರು ಅವ್ರ ಹೆಂಡತಿ ಮಕ್ಕಳ ಬಗ್ಗೆನೇ ಯೋಚನೆ ಮಾಡೋದು. ಅದಕ್ಕೆ ನೀನು ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಹೇಳ್ತಾ ಇದ್ದೀನಿ. ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಊಟ ಬಂದಿದೆ, ಜಾಸ್ತಿ ಟೈಮ್ ನೀವು ಎಲ್ಲರೂ ಊಟ ಮಾಡಿ ಸರ್. ಟೀಮ್ ಅವ್ರು ಕರ್ಕೊಂಡು ಫೈನಾನ್ಸ್ ಟೀಮ್ ಅದು ಆಲ್ಫಾಬೆಟಿಕಲಿ ಅರೇಂಜ್ ಮಾಡಿದ್ದೀವಿ ಸರ್. ಅದು ಇಸ್ಕೊಂಡು ಓಕೆ. ಎಲ್ರಿಗೂ ಆಲ್ ದಿ ಬೆಸ್ಟ್. ನೀನು ಯೂಟ್ಯೂಬಲ್ಲಿ ಮಾತಾಡಿ ಟ್ರಾಲ್ಗಳು ನೋಡಿ ಬೇಜಾರಾಗಿರುತ್ತೆ ಅಲ್ವಾ? ಬಟ್ ಆದರೂ ಭಾಳ ಇದು ಯಾವುದು ನೋಡಿ, ಇದು ನಾನು ಬಿಗ್ ಬಾಸ್ ಹೋದಾಗ ಯಾವುದೇ ರೆಗ್ಯುಲೇಷನ್ ತಗೊಂಡಿಲ್ಲ. ನಾನು ಹೋಗಿದ್ದು 3 hour, ನಾನು ತಗೊಂಡಿಲ್ಲ, ಇದು ಮಾಡಿದೆ. ಇದು ಇನ್ನೂ ನೆಕ್ಸ್ಟ್ ಇನ್ನ ಬೇರೆ ಐಡಿಯಾಸ್ ಇದೆ. ಈಗ 10 ಆಂಬ್ಯುಲೆನ್ಸ್ ಓಡಿಸ್ತೀನಿ. ನನಗೆಲ್ಲ ದೇವ್ರ ಶಕ್ತಿ ಕೊಟ್ಟರೆ ಪ್ರದೀಪ್ ಈಶ್ವರ್ ಆಸ್ಪತ್ರೆ ಅಂತ 24/7 ಓಪನ್ ಮಾಡ್ಕೊಂಡು 5 ವರ್ಷದಲ್ಲಿ ನಾನೇನು ಅಂತ ಪ್ರೂವ್ ಮಾಡ್ಕೋಬೇಕು ಅಂತಿದ್ದೀನಿ. ನಾನು ಪ್ರೂವ್ ಮಾಡ್ಕೊತೀನಿ. ನನಗೆ ಅಷ್ಟೇ ಸಾಕು ಅಂತ. ನಾನು ಬೇಸಿಕಲಿ ಎಜುಕೇಷನಿಸ್ಟ್. ನನ್ನ ಪ್ಯಾಷನ್ನೇ ಚಾಕ್ ಪೀಸ್ ಇರೋದು. ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ವರ್ಷದಿಂದ MLA ಆದ್ರು, ಮಿನಿಸ್ಟರ್ ಆದ್ರು, ಇಷ್ಟು ಮಾತ್ರ ಯಾರು ಮಾಡಿಲ್ಲ ಸರ್. ನಾನು ಭಾಳಷ್ಟು ಜನ ಕೇಳಿದ್ರೆ ಆಂಬ್ಯುಲೆನ್ಸ್ ಸರ್ವಿಸು 24/7 ಸರ್. ಇಲ್ಲೊಂದು ನಮ್ಮ ಕಾಲ್ ಸೆಂಟರ್ ವರ್ಕ್ ಆಗುತ್ತೆ. ಡೇ ಅಂಡ್ ನೈಟ್ ಇರ್ತಾರೆ. ನೀವು ರಾತ್ರಿ 1 ಗಂಟೆಗೆ ಕಾಲ್ ಮಾಡಿ 3 to 4 ರಿಂಗ್ಸ್ ಅಲ್ಲಿ ಎತ್ತಿಬಿಟ್ಟು ಮನೆ ಹತ್ರ ಆಂಬ್ಯುಲೆನ್ಸ್ ಕಳಿಸ್ತಾರೆ. ಇದು ಎಷ್ಟು ರಿಸ್ಕಿ ಜಾಬ್ ಅಂತ ನನಗೆ ಗೊತ್ತು. ಬಟ್ ಆದರೆ ವಿ ಆರ್ ಡೂಯಿಂಗ್ ದಿಸ್. ನನ್ನ ತಂದೆ ತಾಯಿ ಇಬ್ಬರು ವಿಷಯ ಕೊಡಿದ್ರು ಸರ್. ಹಾಸ್ಪಿಟ್ಲ್ಗೆ ಹೋಗಿ ಆ ಡಾಕ್ಟರ್ ಸ್ಪಂದಿಸೋ ಗ್ಯಾಪಲ್ಲಿ ತೀರೋರು. ಅಕಸ್ಮಾತ್ ಇಂಟೈಮ್ಗೆ ನಮ್ಮ ಅಪ್ಪ ಅಮ್ಮ ಹಾಸ್ಪಿಟ್ಲ್ಗೆ ಹೋಗಿ ಇಂಟೈಮ್ ಡಾಕ್ಟರ್ ಇದ್ದಿದ್ರೆ ಇಬ್ಬರಲ್ಲಿ ಒಬ್ಬರು ಹೊಡಿಯೋರು ಸರ್. ನನ್ನ ಹತ್ರ ಇವತ್ತು ಅಮೆರಿಕನ್ ಎಕ್ಸ್ಪ್ರೆಸ್ ಇಂದ ಹಿಡಿದು HDFC ಇಂದ ಹಿಡಿದು ವರ್ಲ್ಡ್ ಬೆಸ್ಟ್ ಬ್ಯಾಂಕ್ಸ್ ATM ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇದೆ. ಮನೆಗೆ ಹೋದಾಗ ಊಟ ಮಾಡಿ ಬಾ ಮಗ ಅಂತ ಕರೆಯಕ್ಕೆ ಅಮ್ಮ ಇಲ್ಲಾಂದ್ರೆ ಇವೆಲ್ಲ ಕಟ್ಕೊಂಡು ಏನು ಮಾಡ್ತೀರಾ ಸರ್? ಇವತ್ತು 60-70 ಲಕ್ಷ ನಾನು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. ನನಗೇನು ಬುದ್ಧಿ ಇಲ್ಲದೆ ಇವೆಲ್ಲ ಮಾಡ್ತಿಲ್ಲ. ಬೆಂಗಳೂರಲ್ಲಿ 30-40 ಸೈಟ್ ಮೇಲೆ ಹಾಕ್ಬೋದಾಗಿತ್ತು. ಮಾಡಿ ರೌಡಿಂಗೆಲ್ಲ ಕಲ್ತಿದ್ದು ನಮ್ಮ ಮೇಲೆ. ಏನು ಅಂದರೆ ದಿ ಸ್ಟೇಜ್ ವಿಲ್ ಮೇಕ್ ಮೋರ್ ಡಿಫ್ರೆಂಟ್. ಮಕ್ಕಳು ಬಂದಿದ್ದಾರೆ, ಅವ್ರು ವೆಯ್ಟ್ ಮಾಡಿಸೋದು ಬೇಡ. ನೀವೀಗ ಓಕೆ, ನಾವೆಲ್ಲ ಆಲ್ಫಾಬೆಟಿಕಲ್ ನೀವು ಸ್ಕಾಲರ್ಶಿಪ್ ಇಸ್ಕೊಂಡು ದಯವಿಟ್ಟು ಎಲ್ಲ ಊಟ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.